ಮರ್ತು ಬಿಟ್ಟಿದ್ದಾರೆ ಈ ಬಿಜೆಪಿ ಸರ್ಕಾರ. ಇಂಡಿಯಾ ಬ್ಲಾಕ್ ಒಂದೇ ಅಲ್ಲ, ಬೇರೆ ಬೇರೆ ಬಿಜೆಪಿ ಆಡಳಿತ ರಾಜ್ಯಗಳನ್ನು ಮರೆತುಬಿಟ್ಟು ಬರೀ ಆಂಧ್ರ ಪ್ರದೇಶ್ ಮತ್ತು ಬಿಹಾರ್ಗೆ ಹಣ ಹಣ ಹಣ, ಅನುದಾನ 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 ಆ ಥರ ಮಾಡ್ಕೊಂಡು ಬಂದಿದ್ದಾರೆ. ಇದು ಯಾವತ್ತೂ ನಾವು ನೋಡಿಲ್ಲ ಈ ತರ ಒಂದು ಅನ್ಯಾಯ. ನಿಜವಾಗ್ಲೂ ಹೇಳಬೇಕು ಅಂತಂದ್ರೆ ಈ ಬಿಜೆಪಿ ಸರ್ಕಾರ ಬೇರೆ ಬೇರೆ ರೀತಿಯಲ್ಲಿ ಬಟ್ ಸ್ಪಷ್ಟವಾಗಿ ಈ ಬಜೆಟ್ನಲ್ಲಿ ಅವರ ಎರಡನೇ ಹೆಸರು ಮೋಸ ಅಂತ ಸ್ಪಷ್ಟವಾಗಿ ತಿಳಿಸಿದ್ದಾರೆ. ಮೋಸ ಬೇರೆ ಬೇರೆ ರಾಜ್ಯಕ್ಕೆ, ನಮ್ಮ ರೈತರಿಗೆ, ನಮ್ಮ ಸಾಮಾನ್ಯ ಜನರಿಗೆ, ಯುವಕರಿಗೆ ಎಲ್ಲರಿಗೂ ಮೋಸ, ಬೇರೆ ಬೇರೆ ರಾಜ್ಯಗಳಿಗೆ ಮೋಸ. ಈ ಬಿಹಾರ್ ಮತ್ತು ಆಂಧ್ರ ಪ್ರದೇಶಕ್ಕೆ ಈ ತರ ಅಷ್ಟು ಒಂದು ಇದು ಫಂಡ್ಸ್ ಕೊಡ್ತಾ ಇದಾರಲ್ಲ, ಅದ್ರಲ್ಲೂ ಒಂದು ಮೋಸ ಇದೆ, ತಿಳಿಸ್ತೀನಿ. ಆದ್ರೆ ನಿಮ್ಗೆ ಗೊತ್ತು ನಮ್ಮ ಪ್ರತಿಕ್ರಿಯೆ ಏನಿತ್ತು ಈ ಒಂದು ಅನೌನ್ಸ್ಮೆಂಟ್ ಬಜೆಟ್ ಆದ ತಕ್ಷಣ. ರಾಹುಲ್ ಗಾಂಧಿ ಅವರು ಉತ್ತರ ಕೊಟ್ಟಾಗ, ಉತ್ತರ ಅಂತಂದ್ರೆ ಮೀಡಿಯಾ ಜೊತೆ ಮಾತಾಡಿದಾಗ ಪ್ರತಿಕ್ರಿಯೆ ಕೊಟ್ಟಾಗ ಇದನ್ನ ಕುರ್ಸಿ ಬಚಾವ್ ಬಜೆಟ್ ಅಂತ ಅಂದ್ರು. ಕುರ್ಸಿ ಬಚಾವ್ ಬಜೆಟ್ ಅಂದ್ರೆ ಆಂಧ್ರ ಪ್ರದೇಶ್ ಬಿಹಾರ್ಗೆ ಕೊಡದೇ ಇದ್ರೆ ಅವರ ಅಧಿಕಾರ ಹೊಟ್ಟೆ ಹೋಗ್ಬಿಡುತ್ತೆ ಅಂತ ಅಂದ್ಬಿಟ್ಟು ಅವ್ರಿಗೆ ಪಬ್ಲಿಕ್ಲಿ ಬಹಳ ಜೋರಾಗಿ ಅನೌನ್ಸ್ಮೆಂಟ್ ಮಾಡಿದ್ದು. ಆದ್ರೆ ಅದ್ರಲ್ಲೂ ಒಂದು ಮೋಸ ಇದೆ ಅಂತ ನಾನು ಸ್ಪಷ್ಟವಾಗಿ ತಿಳಿಸ್ತೀನಿ ನಿಮಗೆ. ಆಂಧ್ರ ಪ್ರದೇಶದಲ್ಲಿ ಒಂದು ದೊಡ್ಡ ಗೊಂದಲ ನಡೀತಾ ಇದೆ. ಒಂದು 50 ವರ್ಷದಿಂದ ಒಂದು ಹೊಸ ರಾಜಧಾನಿಯನ್ನು ಕಟ್ಟಬೇಕು ಅಂತ. ಚಂದ್ರಬಾಬು ಅವರು 5 ವರ್ಷದಲ್ಲಿ ಇದ್ದಾಗ ಅದು ಗುಂಟೂರು ವಿಜಯವಾಡ ಹತ್ರ ಅಮರಾವತಿ ಅಂತ ಒಂದು ಜಾಗ ಹೊಸ ರಾಜಧಾನಿ ಕಟ್ಟಕ್ಕೆ ಹೊರಟಿದ್ರು. ಈ ನಮ್ಮ YSRCP ಸರ್ಕಾರ ಬಂದಾಗ ಜಗನ್ ಅವರು ಅದನ್ನ ಕ್ಯಾನ್ಸಲ್ ಮಾಡಿ 3 ರಾಜಧಾನಿಗಳು ಮಾಡ್ತೀವಿ ಅಂತ ಇನ್ನೊಂದು ಬೇರೆ ಒಂದು ಪ್ರಪೋಸಲ್ ಕೊಟ್ಟಿದ್ರು. ಈಗ ನೀವು ಈ ಬಜೆಟ್ ನಲ್ಲಿ ವಾಪಸ್ಸು ಚಂದ್ರಬಾಬು ಬಂದಿದ್ದಾರೆ, ಅವ್ರು ಇಲ್ಲದೆ ಸರ್ಕಾರ ನಡೆಸಕ್ಕಾಗೋದಿಲ್ಲ ಅಂತ ಅಂದ್ಬಿಟ್ಟು ಈ ಬಜೆಟ್ ನಲ್ಲಿ ಅಮರಾವತಿ ಡೆವಲಪ್ಮೆಂಟ್ಗೆ 15,000 ಕೋಟಿ ಕೊಡ್ತೀವಿ ಅಂತ ಅನೌನ್ಸ್ ಮಾಡಿದ್ದಾರೆ. ಆದ್ರೆ ನೀವು ಸ್ವಲ್ಪ ಅದನ್ನ ಸ್ಪಷ್ಟವಾಗಿ ಓದಿ, ಅಲ್ಲಿ ಹೇಳ್ತಾರೆ ಸೆಂಟ್ರಲ್ ಗವರ್ಮೆಂಟ್ ವಿಲ್ ಫೆಸಿಲಿಟೇಟ್ 15,000 crores ಆಫ್ ಬಾರೋಯಿಂಗ್ ಫ್ರಮ್ ಮಲ್ಟಿಲ್ಯಾಟ್ರಲ್ ಏಜೆನ್ಸೀಸ್. ಈ ವರ್ಲ್ಡ್ ಬ್ಯಾಂಕ್ ಇಂದ ಬೇರೆ ಸಂಸ್ಥೆಗಳಿಂದ ನಿಮ್ಗೆ ಲೋನ್ ಕೊಡಕ್ಕೆ ಹೆಲ್ಪ್ ಮಾಡ್ತೀವಿ, ನಾವು ಕೊಡ್ತೀವಿ ಅಂತ ಹೇಳ್ತಾ ಇಲ್ಲ. ಅವರು ಅದ್ರಲ್ಲೇ ಒಂದು ದೊಡ್ಡ ಮೋಸ ಮಾಡ್ತಾ ಇದ್ದಾರೆ. ಸೊ ಈ ತರ ಮೋಸ ಮಾಡಿಕೊಂಡು ಬಂದಿರಂತ ಒಂದು ಸರ್ಕಾರ ನಿಜವಾಗ್ಲೂ ಉಗ್ರಪ್ಪನವ್ರು ಹೇಳಿದ್ರು, ರಾಮಲಿಂಗಾರೆಡ್ಡಿ ಅವರು ಹೇಳಿದ್ರು, ಏನಕ್ಕೆ ಜನ ಅವ್ರಿಗೆ ವೋಟ್ ಹಾಕ್ತಾರೆ ಅಂತ ನಮಗೂ ಅರ್ಥ ಆಗ್ತಾ ಇಲ್ಲ. ಜನರಿಗೆ ಈ ತರ ಮೋಸ ಮಾಡ್ತಾ ಇದ್ದಾರೆ ಅಂತ ಜ್ಞಾಪಿಸೋದು ನಮ್ಮ ಕರ್ತವ್ಯ. ಅದಕ್ಕೋಸ್ಕರ ಈ ತರ ಕಾರ್ಯಕ್ರಮ ನಡೆಸ್ತಾ ಇರೋದು ನನಗಂತೂ ಬಹಳ ಖುಷಿ ಆಗ್ತಾ ಇದೆ. ಜನರಿಗೆ ಈ ಒಂದು ವಿಚಾರ ತಲುಪಲೇಬೇಕು. ಮೋಸ ಮಾಡಿದಾಗ ಕರ್ನಾಟಕದಿಂದ ಆಯ್ಕೆ ಆಗಿರುವ ನಿರ್ಮಲಾ ಸೀತಾರಾಮನ್ ಅವರು ಕರ್ನಾಟಕಕ್ಕೆ ಬಹಳ ಅನ್ಯಾಯ ಮಾಡಿದ್ದಾರೆ. ಆಗ್ಲೇ ಹೇಳಿದ್ರು, ಅಪರ್ ಭದ್ರಾ ಪ್ರಾಜೆಕ್ಟ್ 2 ವರ್ಷ ಹಿಂದೆ ಘೋಷಣೆ ಮಾಡಿದ್ರು. ಇದ್ರ ಬಗ್ಗೆ 5,800 ಕೋಟಿ ಬಜೆಟ್ ನಲ್ಲಿ ಅನೌನ್ಸ್ ಮಾಡಿ ಅದನ್ನ ಅದಾದ್ಮೇಲೆ ರಿಲೀಸೇ ಮಾಡಿಲ್ಲ. ಅದಾದ್ಮೇಲೆ ನಮಗೆ ಬೆಂಗಳೂರಿನಲ್ಲಿ ಬೇರೆ ಬೇರೆ ರೀತಿಯಲ್ಲಿ ಇನ್ಫ್ರಾಸ್ಟ್ರಕ್ಚರ್ ಪ್ರಾಜೆಕ್ಟ್ಸ್ ಬೇಕು ಅಂತ ನಾವು ಡಿಮಾಂಡ್ ಮಾಡಿದ್ರೆ, ರಿಕ್ವೆಸ್ಟ್ ಮಾಡಿದ್ರೆ, ಪೆಟಿಷನ್ ಮಾಡಿದ್ರು ಬಿಡದೇ ಇಲ್ಲ ಫಂಡ್ಸ್ ನಮಗೆ. ನಾವು ಸಬರ್ಬನ್ ರೈಲ್ ಅಂತ ಉಗ್ರಪ್ಪನವರು ಮೆನ್ಷನ್ ಮಾಡಿದ್ರು, ಏನು ಕೊಟ್ಟಿಲ್ಲ ಅಂತಂದ್ರು. ಅದಕ್ಕೆ 150 ಕೋಟಿನ ಕೊಟ್ಟಿದ್ದಾರೆ. ಆದರೆ 1-2 ವರ್ಷ ಹಿಂದೆ ಪ್ರಧಾನ ಮಂತ್ರಿ ಮೋದಿ ಅವರು ಬೆಂಗಳೂರಿಗೆ ಬಂದು 40 ತಿಂಗಳಲ್ಲಿ ಈ ಪ್ರಾಜೆಕ್ಟ್ನ ಮುಗಿಸ್ತೀನಿ ಅಂತ ಅನೌನ್ಸ್ಮೆಂಟ್ ಮಾಡಿದ್ರು. ಅದು 18,000 ಕೋಟಿ ಪ್ರಾಜೆಕ್ಟು. 350 ಕೋಟಿ ರಿಲೀಸ್ ಮಾಡಿದ್ರೆ ಏನು ಕೆಲಸ ಆಗುತ್ತೆ, ಏನು ಪ್ರೋಗ್ರೆಸ್ ಆಗುತ್ತೆ? 40 ತಿಂಗಳಲ್ಲ, 40 ವರ್ಷ ಕಾಯ್ಬೇಕಾಗತ್ತೆ. ಅಂತ ಒಂದು ಪರಿಸ್ಥಿತಿ ಕಟ್ಟಿದ್ದಾರೆ ಅವರು. ನಾವು
ಒಂದು ಹೊಸ ಸರ್ಕಾರ ಬಂದ ತಕ್ಷಣ ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳೆಲ್ಲ ನಮ್ಮ ಕರ್ನಾಟಕ ರಾಜ್ಯದ MP ಒಂದು ದೊಡ್ಡ ಮೀಟಿಂಗ್ ನಡೆಸಿದ್ರು ಮೀರಾ ಪ್ಯಾಲೇಸ್ ಡೆಲ್ಲಿನಲ್ಲಿ. ಅಲ್ಲಿ ನಮ್ಮ ಕರ್ನಾಟಕಕ್ಕೆ ಏನೇನು ಯೋಜನೆಗಳು ಬೇಕು, ಏನೇನು ಫಂಡ್ಸ್ ಬೇಕು ಅಂತ ಒಂದು ದೊಡ್ಡ ಪಬ್ಲಿಕೇಶನ್ ತಯಾರು ಮಾಡಿ ಪ್ರತಿಯೊಂದು MP ಅವ್ರಿಗೂ ಕೊಟ್ಟು, ಅದರಲ್ಲಿ ಬೇರೆ ಬೇರೆ ಥರ ಹೈವೇ ಪ್ರಾಜೆಕ್ಟ್ಸ್ ಬೆಂಗಳೂರಿಂದ ಕೇರಳ, ಮೈಸೂರಿಂದ ಕೇರಳಕ್ಕೆ ಹೋಗೋ ಮಲ್ಟಿಪಲ್ ರೋಡ್ಸ್ ಅದನ್ನ ಅಪ್ಗ್ರೇಡ್ ಮಾಡಬೇಕಾಗಿತ್ತು. ಈ ಕನಕಪುರ ರೋಡಿಂದ ತಮಿಳ್ನಾಡಿಗೆ ಹೋಗೋ ಹೈವೇಸ್ನ ಅಪ್ಗ್ರೇಡ್ ಮಾಡಬೇಕಾಗಿತ್ತು. ಇವೆಲ್ಲ ಬರೀ ಒಂದು ರಾಜ್ಯಕ್ಕೆ ಬೆನಿಫಿಟ್ ಅಲ್ಲ, ನಮ್ಮೊಬ್ಬರಿಗೆ ಬೆನಿಫಿಟ್ ಇಲ್ಲ. ಅದನ್ನ ಯೋಚನೆ ಬಹಳ ವರ್ಷದಿಂದ ಜನಗಳು ಬೇಕು, ಜನಗಳು ಎದ್ದೋಗಿದ್ದಾರೆ, ಇವ್ರನ್ನೇ ಮಾಡ್ತಾರೆ ಅಂತ ಕಾಯ್ಕೊಂಡಿದ್ದಾರೆ. ಆದ್ರೆ ಆ ಭಾಗದಲ್ಲಿ ಎಲ್ಲ ಕಾಂಗ್ರೆಸ್ ಎಂಪಿಸ್ ಆಯ್ಕೆ ಮಾಡಿದ್ದಾರೆ. ಸರ್ ಖಾಲಿ ಕುರ್ಚಿ ಲೈವ್ ಹೋಗ್ಬಿಡಿದ್ರು ಸರ್, ಹಂಗೆ ಬೇಡ ಲೈವ್ ಪ್ರಾಜೆಕ್ಟ್ ಕೊಟ್ಟಿಲ್ಲ. ಮೊಬೈಲ್ ಇದ್ರೆ ಒಂದು ಆದ್ರೆ ನಿಜವಾಗ್ಲೂ ನಮ್ಮ ರಾಜ್ಯಕ್ಕೆ 90 ಜನ ನಿಜವಾಗ್ಲೂ ದೊಡ್ಡ ಮೋಸ ಮಾಡಿದ್ದಾರೆ. ರೈತರಿಗೆ ಮೋಸ ಹೇಗೆ ಮಾಡಿದ್ದಾರೆ ನಿಮ್ಗೆ ಗೊತ್ತು. ಮೊದಲಿಂದ MSP ಕೊಡ್ತೀವಿ ಅಂತ ಅನೌನ್ಸ್ ಮಾಡಿದ್ದು ಮಾಡಿ, ಸ್ವಾಮಿನಾಥನ್ ಅವರಿಗೆ ಭಾರತ ರತ್ನನೂ ಕೊಟ್ಟಾಯ್ತು. ಆದ್ರೆ ರೈತರಿಗೆ ನ್ಯಾಯ ಬೆಲೆ ಕೊಡಬೇಕಾಗಿತ್ತು, ಯಾವ್ದು ಮಿನಿಮಮ್ ಸಪೋರ್ಟ್ ಪ್ರೈಸ್ ಕೊಡಬೇಕಾಗಿತ್ತು. ಆ ಫಾರ್ಮ್ಯುಲಾ ಯಾವತ್ತೂ ಅಡಾಪ್ಟ್ ಮಾಡಿಲ್ಲ. ಯಾವತ್ತೂ ಆ MSP ಪ್ರೊಕ್ಯೂರ್ಮೆಂಟ್ ಏನು ನಡೆಯುತ್ತೆ ಅದನ್ನು ಬಹಳ ಕಮ್ಮಿ ಜನ ರೈತರಿಂದ ತಗೊಳ್ತಾರೆ. ಬಹಳ ಜನಕ್ಕೆ ಏನು ಅದರಿಂದ ಏನು ಉಪಯೋಗನೇ ಬರೋದಿಲ್ಲ. ಅದ್ರ ಬಗ್ಗೆ ಯೋಚನೆ ಮಾಡ್ತಾ ಇದ್ದಾರೆ. ದಿವಸಕ್ಕೆ ಪ್ರತಿ 1 ಗಂಟೆ ಒಬ್ಬ ರೈತ ಕೃಷಿ ಕೆಲಸ ಮಾಡೋಂಥವ್ರು ಆತ್ಮಹತ್ಯೆ ಮಾಡ್ಕೋತಾರೆ. ಅದನ್ನ ಮರ್ತೇ ಬಿಡ್ತಾರೆ ಈ ಸರ್ಕಾರ. ಏನಿದು ರೈತರಿಗೆ ನಾವು ಸ್ವಲ್ಪ ಇದು ತೋರಿಸ್ಬೇಕು, ಕರುಣೆ ತೋರಿಸ್ಬೇಕು ಅಂತ ಇಲ್ಲವೇ ಇಲ್ಲ. ಇನ್ನೊಂದು ಅನೌನ್ಸ್ ಮಾಡಿದ್ರು, ಪಲ್ಸಸ್ಗೆ ಪ್ರೊಟೆಕ್ಷನ್ ಕೊಡ್ತೀವಿ. ಪಲ್ಸಸ್ ಅಂದ್ರೆ ಏನು? ತೂರ್ ದಾಲ್, ಉರದ್ ದಾಲ್, ಬೇರೆ ಬೇರೆ ತರ ಬೇಳೆಗಳು ಯಾವಾಗ ಬೆಲೆ ಹೆಚ್ಚುತ್ತೆ ಅದೇ ಸಮಯಕ್ಕೆ ಅವರು ಫಾರಿನಿಂದ ಇಂಪೋರ್ಟ್ ಮಾಡಿ ಬೆಲೆ ಕಮ್ಮಿ ಮಾಡ್ತಾರೆ. ರೈತರಿಗೆ ಬೆನಿಫಿಟ್ ಸಿಕ್ಕೂಡ್ದು ಅಂತ. ಯಾವಾಗ ಆಪೋಸಿಟ್ ಪರಿಸ್ಥಿತಿ ಬಂದಾಗ ಎಕ್ಸ್ಪೋರ್ಟ್ ರೆಸ್ಟ್ರಿಕ್ಷನ್ ಆಗ್ತಾರೆ. ಸೊ ಈ ಥರ ಒಂದು ಅನೌನ್ಸ್ ಮಾಡೋದು ಇನ್ನೊಂದು, ಈ ಥರ ಅನೇಕ ರೀತಿಯಲ್ಲಿ ನಮ್ಮ ರೈತರಿಗೆ ಮೋಸ ಮಾಡ್ಕೊಂಡು ಬಂದಿದ್ದಾರೆ. ಇನ್ನೂ ಒಂದು ದೊಡ್ಡ ಮೋಸ ಅಂತಂದ್ರೆ, ನಮ್ಮ ಮ್ಯಾನಿಫೆಸ್ಟೋ ಇಂದ ಕಾಪಿ ಮಾಡ್ಯಾರ. ಈ 3rd ಕ್ಲಾಸ್ ಪಾಸ್ ಆಗ್ತಾರ ಸ್ಟೂಡೆಂಟು ರ್ಯಾಂಕ್ ಸ್ಟೂಡೆಂಟ್ ಇಂದ ಕಾಪಿ ಮಾಡಿದ್ರೆ ಕಾಪಿ ಮಾಡೋಕ್ಕೂ ಬರೋದಿಲ್ಲ. ಅದೇ ಥರ ಪರಿಸ್ಥಿತಿ ಈ ಒಂದು ಬಜೆಟ್ನಲ್ಲಿ. ನಮ್ಮ ಮ್ಯಾನಿಫೆಸ್ಟೋನಲ್ಲಿ ನಾವೊಂದು ರೈಟ್ ಟು ಅಪ್ರೆಂಟಿಸ್ಶಿಪ್ ಅಂತ ಪೈಲ ನೌಕರಿ ಪಕ್ಕಾ ಅಂತ ಒಂದು ಪ್ರೋಗ್ರಾಮ್ ಅನೌನ್ಸ್ ಮಾಡಿದ್ರು. ಅದನ್ನ ನಿರ್ಮಲಾ ಸೀತಾರಾಮನ್ ಅವರು ಕಾಪಿ ಮಾಡಿ ಅನೌನ್ಸ್ ಮಾಡಿದ್ದಾರೆ. ಆದರೆ ಏನು ಅನೌನ್ಸ್ ಮಾಡಿದ್ದಾರೆ ಅದರಲ್ಲಿ ನಾನು ಹೇಳ್ತೀನಿ ನೋಡಿ, 1 ವರ್ಷದಲ್ಲಿ ನೋಡಿ ಒಂದು ಇಂಪ್ಲಿಮೆಂಟ್ ಆಗೋದಿಲ್ಲ. 5 ವರ್ಷದ ಪ್ರೋಗ್ರಾಮ್ ಅನೌನ್ಸ್ ಮಾಡಿದ್ದಾರೆ. 5 ವರ್ಷದಲ್ಲೂ ಯಾವ ಯುವಕರಿಗೂ ಏನೂ ಉಪಯೋಗ ಬರೋದಿಲ್ಲ. ನಿರುದ್ಯೋಗ ಸಮಸ್ಯೆಗೆ ಏನು ಒಂದು ಸುಧಾರಣೆ ಸಿಗೋದಿಲ್ಲ. ಏನು ಮಾಡಿದ್ದಾರೆ ಅವ್ರು ಹೇಳ್ತಾ ಇರೋದು, ಟಾಪ್ 500 ಕಂಪನೀಸ್ ಅವ್ರಿಗೆ ಸ್ವಲ್ಪ ದುಡ್ಡು ಕೊಡ್ತೀವಿ, ಅವರು ಅದನ್ನ ತಗೊಂಡು ಇಂಟರ್ನ್ಶಿಪ್ಸ್ ಕೊಡಬೇಕು. ನಾವೇನು ಅಪ್ರೆಂಟಿಸ್ಶಿಪ್ ಅಂತ ಹೆಸರಿಟ್ಟಿಗೂ ಇವರು ಇಂಟರ್ನ್ಶಿಪ್ ಕೊಡಬೇಕು ಅಂತ ಅಂತಾರೆ. ಪ್ರತಿಯೊಂದು ಕಂಪನಿಗೆ 500 ಕಂಪನಿಗೆ ಪ್ರತಿ ವರ್ಷ 4,000 ಜನಕ್ಕೆ ಕೊಟ್ಟು 20,000 ಕೊಟ್ಟು 5 ವರ್ಷದಲ್ಲಿ ಮಾಡಬೇಕಾಗುತ್ತೆ. ಅವ್ರಿಗೆ ಅದಕ್ಕೆ 1 ತಿಂಗಳು ಅಲೌನ್ಸ್ ಕೊಡ್ತಾರೆ. ಈ ಥರ ಮಾಡಿದ್ರೆ
ಈ ಕಂಪನಿಗಳು ಅವ್ರ ಹತ್ರ ಇರೋ ಉದ್ಯೋಗನೇ ಅಷ್ಟು ಕಮ್ಮಿನೇ, ಅದ್ರ ಮೇಲೆ ಅದಕ್ಕೆ ಡಬಲ್ ಇಂಟರ್ನ್ಸ್ನ ಹೈರ್ ಮಾಡ್ತಾರೆ ಅಂತ ಯಾವತ್ತೂ ನಂಬೇಡಿ, ಆಗೋದು ಇಲ್ಲ. ಅದಕ್ಕೆ ಕೊಡಬೇಕಾಗಿರೋದು 2 ವರ್ಷ